ಹಾಯ್ ಡಾರ್ಲಿಂಗ್ಸ್, ಎಲ್ರಿಗೂ ಬೆಳಗಿನ ಶುಭೋದಯ. ತುಂಬ ದಿನಗಳಾದಮೇಲೆ ಮತ್ತೆ ವಿಡಿಯೋದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ನನ್ನ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ರು ಎಲ್ರಿಗೂ ಸುಸ್ವಾಗತ. ಇವತ್ತು ಏನಪ್ಪ ವಿಶೇಷ ಅಂದರೆ ನಮ್ಮ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಈ ವಿಡಿಯೋ. ಎಲ್ಲರೂ ಸ್ಕಿಪ್ ಮಾಡ್ದಿರೋ ಪೂರ್ತಿ ವಿಡಿಯೋ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಕಂಟೆಂಟ್ ಇದೆ ಈ ವಿಡಿಯೋದಲ್ಲಿ, ಯಾರೂ ಸ್ಕಿಪ್ ಮಾಡಬೇಡಿ. ಸದ್ಯಕ್ಕೆ ಇವಾಗ ನಾನು ಕಾರಲ್ಲೇ ಮಲಗಿದ್ದೆ ತುಮಕೂರು ಮಂಡಿಪೇಟೆಯಲ್ಲಿ. ಯಾಕಂದರೆ ನಾವು ಹುಡುಗರೆಲ್ಲ ಬಾವುಟ ಮತ್ತು ತೋರಣ ಅವೆಲ್ಲ ಏನೇನೋ ತಗೊಂಡು ಹೋಗಿದ್ವಿ. ತೋರಣ ಇಲ್ಲೇ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ದೀವಿ, ತಗೊಂಡೋಗಿಲ್ಲ. ಅದಕ್ಕೋಸ್ಕರ ಅಂಗಡಿ ಓಪನ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಅಂಗಡಿ ನೋಡಿದ್ರೆ ಇನ್ನೂ ಓಪನ್ ಆಗಿಲ್ಲ, ಅವ್ರಿಗೆ ಕಾಯ್ತಾ ಇದ್ದೀನಿ. ಅವ್ರು ಬಂದಿದ ತಕ್ಷಣ ಇಸ್ಕೊಂಡು ಪಟ ಅಂತ ಹೋಗಿ ನಾನು ರೆಡಿಯಾಗಿ ಮುಂದಿನ ಕಾರ್ಯಗಳನ್ನೆಲ್ಲ ಮಾಡಬೇಕು. ಎಲ್ಲ ವೀಡಿಯೋ ಸ್ಕಿಪ್ ಮಾಡಬೇಡಿ, ನೋಡ್ತಾ ಇರಿ, ಸಖತ್ತಾಗಿರುತ್ತೆ. ಬನ್ನಿ ಹೋಗೋಣ, ಅಲ್ಲಿ ಯಾರ್ಯಾರು ಕೇಳೋಣ ಎಷ್ಟೊತ್ತಿಗೆ ಓಪನ್ ಮಾಡ್ತಾರೆ ಅಂತ. ನಮ್ಮ ತುಮಕೂರು ಮಂಡಿಪೇಟೆ ನೋಡ್ತಾ ಇದ್ರೆ ಮಕ್ಕಳು ಬಿಸಿಲು ಬೀಳ್ತಾ ಇದ್ರೆ ಆಹಾ. ಆದರೆ ಈ ಟೈಮಲ್ಲಿ ಅಷ್ಟೇ ಈ ಮಂಡಿಪೇಟೆ ಖಾಲಿ. ಇನ್ನೊಂದು ಸ್ವಲ್ಪ ಹೊತ್ತಿಗಾದರೆ ಫುಲ್ಲು ರೆಶ್ಶು. ಹೊರಡೋಣ, ಇನ್ನೇನು ಟೈಮ್ ಬೇರೆ ಆಯಿತು. ಎಲ್ಲ ಪಟಾಕಿ ಗಿಟಾಕಿ ಎಲ್ಲ ರೆಡಿ ಆಗೈತೆ, ಹೊರಡ್ತಾ ಇರೋದೆ. ಅಲ್ಲಿ ಟೈಮ್ ಆಗ್ಬಿಟ್ಟೈತೆ, ಇನ್ನೂ ಏನೋ ರೆಡಿ ಬೇರೆ ಮಾಡ್ಕೊಂಡಿಲ್ಲ. ಹೊರಡೋಣ ಬರ್ರಿ, ಬೇಗ. ಒಂದೇ ಒಂದು ಐಟಮ್ ಹೊರ್ತೋಗಿರೋದಕ್ಕೆ ಬೆಳಗ್ಗೆ 5 ಗಂಟೆಯಿಂದ ಇಲ್ಲಿ ಕಾಯಂಗಾಯಿತು. 9 ಗಂಟೆಗೆ ಹೋಗ್ಬೋದಾಯಿತು ಅಂತ ಕೆಲವರು ಅಂತೀರ. ಅದೇನು ರೀಸನ್ ಅಂದರೆ, ನನ್ನೇ ನೈಟು ಪಟಾಕಿ ತರೋಣ ಅಂತ ಹೊಸೂರಿಗೆ ಹೋಗಿದ್ದೆ. ಬರೋ ಅಷ್ಟೊತ್ತಿಗೆ ಹೆಂಗೆ ಅಂದರೆ ಒಂದು 5 ಗಂಟೆ ಆಯ್ತಲ್ಲ, ಅದರಿಂದ ಇಲ್ಲಿ ಬಂದು 5 ಗಂಟೆ ಕಾಯ್ತಾ ಇದ್ದೆ. ಅಂಗಡಿ ಇವಾಗ ಒಂದು 8:15 ಓಪನ್ ಆಯಿತು. ಓಪನ್ ಆಗಿ ಇಸ್ಕೊಂಡು ಎಲ್ಲ ಓನರ್ ಪಾಪ ಒಳ್ಳೆಯವರು. ಆಯಿತು, ನಾನು CCTV ಎಲ್ಲ ಚೆಕ್ ಮಾಡ್ತೀನಿ, ಮಿಸ್ ಆಗಿದ್ರೆ ಏನು ಬೇಡ, ಮಿಸ್ ಆಗಿಲ್ಲ ಅಂದರೆ ಅದು ಆಮೇಲೆ ಮಾತಾಡೋಣ ಅಂತ ಹೇಳಿ ಪಾಪ ಹಾಕ್ಕೊಟ್ರು. ಯಾಕಂದರೆ ಬೆಳಗ್ಗೆ 5 ಗಂಟೆಯಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರು ಅರ್ಥ ಮಾಡ್ಕೊಂಡು ಕೊಟ್ಟರು. ಇವಾಗ ಲೇಟ್ ಬೇರೆ ಆಗ್ಬಿಟ್ಟೈತೆ, ಬನ್ನಿ ಬೇಗ ಹೋಗೋಣ.
ಹೋಗ್ತಾ ಈ ಜಾಗ ಯಾವ ಜಾಗ ಅಂತ ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿ ಕಮೆಂಟಲ್ಲಿ ಕಮೆಂಟ್ ಹಾಕಿ. ಪಕ್ಕಾ ಗೆಸ್ ಮಾಡ್ಬೇಕು ಯಾರು ಯಾವ ಜಾಗ ಇದು ಅಂತ. ನೋಡ್ಕೊಳ್ಳಿ ಜಾಗ ಎಲ್ಲ ಗಂಟೆಲ್ಲ ಎದ್ದು ಬರಲ್ವಲ್ಲ ಬೇಗ. ಒಂದು 50 ಸತಿ ಫೋನ್ ಮಾಡ್ಬೇಕಾ ನಿನಗೆ? ಎದ್ದಿರೋದು ಹೆಚ್ಚಿಸ್ಬಿಡು ಅಣ್ಣ. ಬೆಳಗಿನ ಜಾವ 5 ಗಂಟೆ. ನಾ ಹೇಳಿಲ್ವ ನನ್ನೇನೆ ಬೇಗ ಬರ್ತೀನಿ ಬಾ ಅಂತ. ಅದಕ್ಕಿದ್ದು ನೋಡ್ದನು ಬೆಳಗ್ಗೆ 4 ಗಂಟೆಗೆ ಹೋಗಿದ್ನಪ್ಪ. 4 ಗಂಟೆ 5 ಗಂಟೆ ಇಲ್ಲ, 8:15 ಬಂದರು. ಹೋಗಿ ಚಾರ್ಜ್ ಹಾಕೊಂಡು ಮಲಿಕಾಬಿಟ್ಟಿದ್ದೆ. ಹ್ಞೂ ಆಯ್ತು 50. ನೀವೇನು ಕಮ್ಮಿ ಇದ್ದೀರಾ, ನಾವು ಕೊಡ್ರಿ ಇನ್ನೂ ಮಿಕ್ಕಿದ್ದು. ಯಾವ ಡಿಜೆ ಎಷ್ಟಾಯ್ತು? ಇನ್ನೊಂದು ಬಟ್ಟೆ ಬಿಚ್ಚಗಳೆಲ್ಲ ಮಾಡಿದ್ದೀವಿ ಅಂತ. ಇನ್ನೊಂದು ನಿಮ್ಮ ಅಭಿಪ್ರಾಯ ತಿಳಿಸಿ. ಹೆಂಗಿದೆ ಈರುಳ್ಳಿ ಹೆಚ್ಚೋದು? ದರ್ಶಿ ನಿಮ್ಮ ಅಭಿಪ್ರಾಯ? ರಕ್ತ ಬರ್ತಾಯ್ತಾ? ಎಲ್ಲ ಪ್ರಜೆಗಳು ರೆಡಿಯಾಗಿದ್ದಾರೆ ಆಚರಣೆ ಮಾಡೋದಕ್ಕೆ. ನಮ್ಮ ಗುಂಡ ನೋಡ್ರಿ, ಗುಂಡ ಚಡ್ಡಿ ಹಾಕೊಂಡಿದ್ಯಲ್ಲ, ಇನ್ನೂ ರೆಡಿ ಆಗಲ್ವಾ? ಅಭಿಪ್ರಾಯ ಹೇಳೋಣ ನನಗೆ. ಎಲ್ಲ ಹೋಗ್ತಾ ಇದೀವಿ ನಮ್ಮೂರು ಬಸ್ ಸ್ಟ್ಯಾಂಡ್ಗೆ. ತೋರಣ ಕಟ್ಟೋಕ್ಕೆ ಮತ್ತು ಬಾವುಟಗಳು ಕಟ್ಟೋಕ್ಕೆ. ಇನ್ನೇನು ಒಂದು 3 ಗಂಟೆ 2 ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಬೇಕು. ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ವೀಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ನೋಡ್ತಾಯಿರಿ, ಸಖತ್ತಾಗಿರುತ್ತೆ. ವೀರೋ ಫಸ್ಟ್ ಫ್ಲಾಗ್ ಬರಲಿ, ಫ್ಲಾಗ್ ತಾ ಬರಲಿ. ಅದಕ್ಕೆ ದಾರ ಕಟ್ಕೊಂಡೇನೋ ಉಂಡ. ಹುಷಾರಾದ, ಸ್ಟೆಪ್ ಆಗ್ತಾ ಇವತ್ತು 4 ನಿಜ ಆಗ್ತೀಯಾ? ಹೆಂಗೆ ಒಂದ್ಸತಿ ತೋರಿಸು. ಯಾರಿದು? ಇಲ್ಲೋಡಲಿ ಎಲ್ಲ ಡೆಕೋರೇಷನ್ ಆಗಿದೆ. ನಮ್ಮ ಹುಡುಗರು ಎಲ್ಲ ರೆಡಿ ಆಗೋರೆ. ಅಲ್ಲ ಮಕ್ಕಳು, ಪ್ರಜೆಗಳು. ಯಾರನ್ನ ಯಾಕಲ್ಲಿ ಇಳಿದ್ಬಿಟ್ಟೆ? ಅಲ್ಲಿಂದನೇ ಒಂದು ಆಯ ಅಂತ ಹೇಳ್ಬೇಕು ತಾನೆ. ಫೈನಲಿ ಎಲ್ಲ ಕೆಲಸ ಮುಗಿಸಿ ಈಗ ಮನೆ ಕಡೆ ಬಂದೆ. ಈಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಇನ್ನೇನು ಫಂಕ್ಷನಿಗೆ ಹೊರಡಬೇಕು. ಹೊರಡೋಣ. ಏನೋ ಗುಂಡ, ನಮ್ಮ ಗುಂಡ ನಾನು ನೋಡಿದ್ರೆ ಸಾಕು ಖುಷಿ ಪಡ್ತಾ ಇರುತ್ತೆ. ಸರಿ, ಸ್ನಾನ ಮಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಂಗೆ ಸ್ಕಿಪ್ ಮಾಡಬೇಡಿ. ಬರ್ತೀನಿ 2 ನಿಮಿಷ. ಅಲ್ಲಿ ಸ್ನಾನ ಆಯಿತು. ಇವಾಗ ಏನಾದರೂ ರೆಡಿಯಾಗಿ ಹೋಗ್ತಾ ಇರೋದು ಫಂಕ್ಷನ್ ಹತ್ರ. ಫೈನಲ್ ಔಟ್ಲುಕ್ ಹಿಂಗೈತೆ. ಬನ್ನಿ ಅಲ್ಲಿ ಹೋಗೋಣ, ಹುಡುಗರು ಏನೇನು ಮಾಡ್ತಾವ್ರೆ ಅಂತ ನೋಡೋಣ. ಹೋಗ್ತಾ ಮುಂದೆ ಇವಾಗ ಮಾರಿ ಹಬ್ಬ. ಏನಬ್ಬ? ಮಾರಿ ಹಬ್ಬ ಇರುತ್ತೆ. ಬನ್ನಿ. ರಥ ಎಲ್ಲ ರೆಡಿ ಆಗಿದೆ. ಈಗ ನಮ್ಮ ರಥ ಟ್ಯಾಕ್ಟ್ರಲ್ಲಿ ಮೆರವಣಿಗೆ ಮಾಡ್ತಿರೋದೆಲ್ಲ. ಟ್ಯಾಕ್ಟ್ರಿ ಪಾಪ ಎಲ್ಲ ವಾಶ್ ಮಾಡವ್ರೆ ಹುಡುಗರು. ನಮ್ಮ ರಮೇಶಣ್ಣ ಎಲ್ಲ ರೆಡಿ ಮಾಡ್ಕೊತವ್ರೆ. ಡೆಕೋರೇಷನ್ ಹುಡುಗರು ಅದೆಲ್ಲ ಆಟ ಆಡ್ದವ್ರೆ. ಹೆಲ್ಪ್ ಮಾಡೋದು ಬಿಟ್ಟು ಆಟ ಆಡ್ತಾ ಇದ್ದೀರಲ್ರಲ್ಲ ಮುಂದಿನ ಪೀಳಿಗೆಗಳು. ಈಗ ಕೊರಟಗೆರೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ನಮ್ಮ ಕೊರಟಗೆರೆ ಹುಡುಗರಿಗೆ ಅವ್ರ ಫ್ಲ್ಯಾಗ್ನ ನಾವು ಬಂದುಬಿಟ್ಟಿದ್ವಿ, ಅಂಬೇಡ್ಕರ್ದು. ಅದನ್ನು ಕೊಟ್ಟು ಹಂಗೆ ಒಂದು 8 ಎಕ್ಸ್ಟ್ರಾ ನಾವು ಫ್ಲ್ಯಾಗ್ ಇಸ್ಕೊಬರ್ಬೇಕು. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಹೋಗಿ ಬಂದಮೇಲೆ ಇನ್ನೇನು ಎಲ್ಲ ರೆಡಿ ಆಗ್ತಾಯಿದೆ. ಇನ್ನೇನು ಸ್ಟಾರ್ಟ್ ಮಾಡಬೇಕು. 3 ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿ ಒಂದು 6-7 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಬೇಕು ಅಂತ ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಎಷ್ಟೆಷ್ಟು ಆಗುತ್ತೋ ಇನ್ನೂ ಗೊತ್ತಿಲ್ಲ. ನಮ್ಮ ಹುಡುಗರೆಲ್ಲ ಕಾಯ್ತವ್ರೆ. ಇವ್ರು ಇನ್ನೂ ರೆಡಿನೇ ಆಗಿಲ್ಲ. ಇವರು ರೆಡಿ ಆಗೋದಲ್ವ ಗುಡ್ಡ? ಬಂದು ರೆಡಿ ಆಗದೆ. ಫೈನಲ್ಲಿ ನೋಡಿ ಎಲ್ಲ ರೆಡಿ ಆಗಿದೆ. ಎಲ್ಲ ಹುಡುಗರು ರೆಡಿ ಆಗವ್ರೆ. ಪ್ರಸಾದ ರೆಡಿ ಮಾಡಿದ್ದೀವಿ. ಟೊಮೊಟೊ ಬಾತು ಅಂಬೇಡ್ಕರ್ ಜಯಂತಿ ಪ್ರಯುಕ್ತಕ್ಕೆ
ನಮ್ಮ ಊರಿನ ಎಲ್ಲ ಪ್ರಜೆಗಳು ಎಲ್ಲ ಎಲ್ಲ ಜೈ ಭೀಮ್ ಹುಡುಗರು. ಇವನು ಡ್ರ್ಯಾಗನ್ ಮಂಜು ಅಂಬೇಡ್ಕರ್ಗೆ ಜೈ ಭೀಮ್. ಫೈನಲಿ ಎಲ್ಲ ರೆಡಿ ಮಾಡಿದ್ದೀವಿ ಮೆರವಣಿಗೆಗೆ. ಎಲ್ಲ ಮಕ್ಕಳು, ಪ್ರಜೆಗಳು, ದೊಡ್ಡವರು, ಚಿಕ್ಕವರು ಎಲ್ಲ ಒಕ್ಕೂಟಾಗಿ ಸೇರೋದಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ. ನೋಡಿ ಎಲ್ಲರೂ ಬರ್ರಿ. ಕರೆಕ್ಟಾಗಿ ಬರ್ಬೇಕು. ತಪ್ಪು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪೂಜಾ ಕಾರ್ಯಕ್ರಮ ಇದಾಗಿದ್ದಾರೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಕ್ಟಾಗಿ ಮಾಡ್ತಾ ಇದ್ದೀನ. ಏನಂತ ತಪ್ಪಿದ್ರೆ ಹೇಳೋ ಮಾಡು. ವಿತರಣೆ ದಯವಿಟ್ಟು ಹೆಚ್ಚಿನ ಸಂಖ್ಯೆ ಬರ್ಬೇಕಂತ ಕೇಳ್ಕೊತಾ ಇದ್ವಿ. ಪೂಜೆ ಅಂತೂ ಆಯಿತು. ಇವಾಗ ಇನ್ನೇನಾದರೂ ಮೆರವಣಿಗೆ. ಈಗ ಮೆರವಣಿಗೆ ನಾನು ಮಾಡೋದನ್ನು ತೋರಿಸ್ತೀನಿ. ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ. ಇಲ್ಲಿಂದ ಇನ್ನೂ ಮಸ್ತಾಗಿರುತ್ತೆ. ಮಾರಿ ಹಬ್ಬ ಮಾಡ್ತಾ ಇರ್ತೀವಿ. ದಯವಿಟ್ಟು ಎಲ್ಲ ವೀಡಿಯೋನ ಪೂರ್ತಿ ನೋಡ್ರಿ. ಎಲ್ಲ ಬೇಗ ಹಾಕೊಂಡು ಎಲ್ಲ ಲೈನ ನಿಕಡೆಲ್ಲ ಹಾಕ್ತಾರೆ. ಹೋಗು ನೀನು ಹಾಕು. ಡಿಜೆ ಮಿನಿ ಡಿಜೆ. ಬರ್ರಿ
ಓಯ್ ರಶು ಅವ್ನು ಕರಿ ಅವನ್ನ ದರ್ಶಿ ಅವ್ನು ಕರಿಯೋ ಕ್ಲೋಸ್ ಮಾಡ್ಲಾ ಗೆದ್ದು ಕಂಡ್ಬಿಟ್ರೆ ಗಾಳಿ 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 ಸುಂದರ ಗಾಳಿ ರಂಗು 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 ರಂಗೋಲಿ ನಮ್ಮ ಪ್ರೋಗ್ರಾಮ್ ಎಲ್ಲ ಮುಗೀತು, ಸಕ್ಕದಾಗಾಯಿತು. ವಿಡಿಯೋ ಎಲ್ಲ ನೀವೇ ನೋಡಿರ್ತೀರ ಹೆಂಗಿದೆ ಅಂತ. ಇವಾಗ ಏನಿಲ್ಲ, ಆ ಡಿ ಜೆನ ಅವ್ರು ವಾಪಸ್ ರಿಟರ್ನ್ ಕೂಡ ಬಂದ್ವಿ. ಹಂಗೆ ಅವ್ರ ಹತ್ರ ಇನ್ಫಾರ್ಮೇಷನ್ ತಗೋಣ ಅಂದ್ಬಿಟ್ಟು ಇದು ಲಾಸ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರನ್ನೇ ಕೇಳೋಣ ಏನೇನಿದೆ ಅವ್ರ ಹತ್ರ ಅಂತ. ಬನ್ನಿ ಅಣ್ಣ, ನಿಮ್ಮ ಹತ್ರ ಏನೇನೈತೆ? ಎಲ್ಲ ಜಾತ್ರೆಗಾಗೋ ಲೈಟಿಂಗು, ಆರಂಭಗಳು, ಎಲ್ಲ ಶುಭಾರಂಭಗಳು ಹಾಕ್ಬೋದು ಅಷ್ಟೇ. ಎಲ್ಲ ಬಂದವ್ರಿಗೆ ಎಲ್ಲ ದೇವಸ್ಥಾನಕ್ಕಂತಾನೆ ಮಾಡ್ತಾ ಇದ್ದೀವಿ. ಎಲ್ಲ ಅದೇ ಒಂದು ಮೀಡಿಯಮ್ ಬಜೆಟಲ್ಲಿ ಮಾಡ್ಕೊಡ್ತೀರಾ? ಮೀಡಿಯಮ್ ಎಲ್ಲದಕ್ಕೂ ಅನುಕೂಲ ಆಗುತ್ತೆ, ಎಲ್ಲರಿಗೂ ದುಡ್ಡೆಲ್ಲ ದೇವಸ್ಥಾನಕ್ಕೆ. ನೋಡಿ, ನಾವು ಹಾಕ್ಸಿದ್ದೀವಿ. ಇನ್ನೂ ಇವ್ರ ಹತ್ರ ಸಿಕ್ಕಾಪಟ್ಟೆ ಸೆಟ್ಟುಗಳಿದೆ. ಬಂದು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಹೊಸಳ್ಳಿ ಹತ್ರ. ಅಣ್ಣ, ನಿಮ್ಮ ಸಂಘದ ಹೆಸರು? ಗಜಾನ ಯುವಕರ ಸಂಘ. ಗಜ ಯುವಕರ ಸಂಘ. ಹಾಂ, ಸರಿ. ಬನ್ನಿ, ಹೊಸಳ್ಳಿ ಹತ್ರ. ರಾಂಪುರದಿಂದ ನೆಕ್ಸ್ಟ್ ಸ್ಟಾಪ್ ಹೊಸಳ್ಳಿ. ಅಕ್ಕಿ ರಾಂಪುರ ಬಿಟ್ಟು ನೆಕ್ಸ್ಟ್ ಸ್ಟಾಪು. ಯಾರಿಗಾರು
ಬೇಕಾಗಿದ್ದಲ್ಲಿ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಇವ್ರ ನಂಬರ್ ಹಾಕಿರ್ತೀನಿ.